ಹೇಳ್ತೀರಿ ಅಮ್ಮ? ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮದೇವರು ನಮ್ಮ ಸಂಗಡ ಮಾತಾಡಿದರು? ನೆನಪು ಮಾಡಿ ನೋಡೋಣ. ಮಾನಸಾಂತರದ ಮಹತ್ವ. ಒಂದು ಮಾನಸಾಂತರ ಹೊಂದಿದ ಮೇಲೆ ನಮ್ಮ ಜೀವಿತದಲ್ಲಿ ಆಗುವಂಥ ಬದಲಾವಣೆಗಳ ಕುರಿತಾಗಿ ನಾವು ಧ್ಯಾನ ಆದಂಥವರು ಆಗಿದ್ದೇವೆ. ಮಾನಸಾಂತರದ ಮೂಲಕವಾಗಿ ಆಗುವಂಥ ಬದಲಾವಣೆಗಳ ಕುರಿತಾಗಿ ನಾವು ನೋಡ್ತಾ, ಮೊದಲನೇದಾಗಿ ನಾವು ನೋಡಿದ್ವಿ, ಮಾನಸಾಂತರ ನಮ್ಮನ್ನು ಏನು ಮಾಡುತ್ತಂತೆ? ದೀನತ್ವದ ಕಡೆಗೆ ನಡೆಸುತ್ತೆ, ತಗ್ಗಿಸಿಕೊಳ್ಳುವಂಥ ಸ್ವಭಾವದ ಕಡೆಗೆ ನಡೆಸುತ್ತೆ. ದೇವರೇ ಹೆಚ್ಚಿನವನು, ನಾವು ಕಡಿಮೆಯವರು, ಆತನು ಉನ್ನತನು, ನಾವು ಕಡಿಮೆಯವರು ಎಂಬುದು ಹಾಗೆ ಏನು ಮಾಡುತ್ತೆ? ಮಾನಸಾಂತರ ನಮ್ಮನ್ನು ಏನು ಮಾಡುತ್ತೆ? ಆಗಿರುತ್ತೆ ಪ್ರಿಯರೇ. ಅದಕ್ಕಾಗಿ ನಾವು ಅಹಾಬನೆನ್ನುವಂಥ ದುಷ್ಟ ರಾಜನು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಅವನು ಬೇರೆ ಮಾಡಿಕೊಂಡು ದೇವರ ಮುಂದೆ ತನ್ನನ್ನು ತಾನು ತಗ್ಗಿಸಿಕೊಂಡ. ಎಷ್ಟೋ ದುಷ್ಟ ಕಾರ್ಯಗಳನ್ನು ಅವನು ನಡೆಸಿದಾಗಲೂ ಕೂಡ ದೇವರ ವಾಕ್ಯ ಹೇಳ್ತಾ ಇದೆ, ಅವನಲ್ಲಿ ಮಾನಸಾಂತರ ಎನ್ನುವಂಥದ್ದು ಏನು ಮಾಡ್ತಂತೆ? ದೀನತೆಯ ಕಡೆಗೆ ಏನು ಮಾಡ್ತೀರಿ? ನಡೆಸ್ತು ಪ್ರಿಯರೇ. ಮತ್ತು ಅವನು ಎಷ್ಟೋ ತಪ್ಪುಗಳು, ಪಾಪಗಳು, ಏನೆಲ್ಲ ಭಯಂಕರ ಕಾರ್ಯಗಳನ್ನು ದೇವರಿಗೆ ವಿರೋಧವಾಗಿ ಮಾಡಿದ್ದಾಗಲೂ ಕೂಡ ಅವನು ದೇವರ ಕಡೆಗೆ ತಿರುಗಿಕೊಂಡ ಕಾರಣಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನಿಗೆ ಸಂಭವಿಸಬೇಕಾದಂಥ ಕಷ್ಟಗಳು, ಅವನಿಗೆ ಬರಬೇಕಾದಂಥ ಶಿಕ್ಷೆಗಳನ್ನು ದೇವರು ಏನು ಮಾಡಿದಂತೆ ಮುಂದಕ್ಕೆ ಹಾಕಿದನು ಎನ್ನುವಂಥ ವಿಷಯವನ್ನು ನಾವೇನು ಮಾಡಿದ್ವಿ? ಓದುವಾರ ನೋಡಿದ್ವಿ. ಅಷ್ಟು ಮಾತ್ರವಲ್ಲದೆ ಮಾನಸಾಂತರ ನಮ್ಮನ್ನು ಏನು ಮಾಡುತ್ತೆ? ಹೊಸದಾದಂಥ ಜೀವಿತದ ಕಡೆಗೆ ನಮ್ಮನ್ನು ನಡೆಸುತ್ತೆ. ನಾವು ಹಳೆಯವರಲ್ಲ, ನಾವು ಹೊಸಬರಾಗಿ ಕ್ರಿಸ್ತನಲ್ಲಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ, ಹೊಸದಾದಂಥ ಲೋಕವನ್ನು ಸೇರುವುದಕ್ಕೋಸ್ಕರವಾಗಿ, ಪರಲೋಕವನ್ನು ಸಂಪಾದಿಸಿಕೊಂಡವರಾಗಿ, ಪರಲೋಕದಲ್ಲಿ ಕೂತುಕೊಳ್ಳುವಂಥ ಮಹಾಭಾಗ್ಯವನ್ನು ಪಡೆದುಕೊಂಡವರಾಗಿ, ನಮ್ಮ ಬಹುಮಾನವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ಹೊಸ ಜೀವಿತದಲ್ಲಿ ಕಾಲಿಟ್ಟವರಾಗಿ ಇರ್ತೀವಿ ಪ್ರಿಯರೇ. ಎಲ್ಲ ವಿಷಯಗಳನ್ನು ನಾವು ಓದುವಾರ ಧ್ಯಾನ ಮಾಡಿದ್ದೇವೆ. ಅದೇ ಮಾನಸಾಂತರದ ಮಹತ್ವದ ಕುರಿತಾಗಿ ಇನ್ನೂ ಕೆಲವೊಂದು ಸಂಗತಿಗಳನ್ನು ನಾವು ನೋಡೋಣ. ಶ್ರೀಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಮಾನಸಾಂತರ ಎನ್ನುವಂಥದ್ದು ಏನು ಮಾಡುತ್ತೀರಿ? ಫಲವನ್ನ ಉಂಟು ಮಾಡುತ್ತದೆ ಎಂಬುದಾಗಿ. ಆ ವಚನವನ್ನು ಓದಿಕೊಳ್ಳೋಣ ಈ ಸಮಯದಲ್ಲಿ. ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ಮಾನಸಾಂತರ ನಮ್ಮನ್ನು ದೀನತೆಯ ಕಡೆಗೆ ನಡೆಸುವಂಥದ್ದು ಮಾತ್ರವಲ್ಲ, ಕೇಡನ್ನು ಮುಂದಕ್ಕೆ ಹಾಕುವಂಥದ್ದು ಮಾತ್ರವಲ್ಲ, ಹೊಸ ಜೀವಿತದಲ್ಲಿ ನಮ್ಮನ್ನು ನಡೆಸುವಂಥದ್ದು ಮಾತ್ರವಲ್ಲ, ಅದು ನಮ್ಮಲ್ಲಿ ಫಲವನ್ನು ಉಂಟು ಮಾಡುವಂಥ ಸ್ಥಿತಿಯ ಕಡೆಗೆ ಕರೆದೊಯ್ಯುವಂಥದ್ದಾಗಿರುತ್ತೆ ಪ್ರಿಯರೇ. ಅದರ ಸಲುವಾಗಿ ಇಲ್ಲಿ ಸ್ನಾನಿಕನಾದಂಥ ಯೋಹಾನನು ಹೇಳಿರ್ತಕ್ಕಂಥ ಈ ಮಾತು ಎನ್ನುವಂಥದ್ದು ಏನಾಗಿದೆ? ಬಹಳ ಮುಖ್ಯವಾಗಿರುವಂಥ ಮಾತಾಗಿ ನಮಗಿಲ್ಲಿ ಕಾಣಿಸ್ತಾ ಇದೆ ಪ್ರಿಯರೇ. ಏನಂತೇಳಿ? ತಕ್ಕ ಫಲದಿಂದ ನಾವು ತೋರಿಸುವವರಾಗಿ ಇರಬೇಕು. ಮಾನಸಾಂತರ ಹೊಂದಿದ ಮೇಲೆ, ಸದ್ವಾಕ್ಯವನ್ನು ಕೇಳಿ ಕ್ರಿಸ್ತನ ಕಡೆಗೆ ತಿರುಗಿಕೊಂಡ ಮೇಲೆ, ದೇವರ ಮಕ್ಕಳು ಆದ ಮೇಲೆ ನಮ್ಮಲ್ಲಿ ಫಲಗಳು ಕಾಣಬೇಕು. ಹಳೆಯ ಫಲಗಳು ಇರಬಾರ್ದು. ಉಳುಕು ಆಗಿರ್ತಕ್ಕಂಥ ನಮ್ಮನ್ನ, ಕೊಳಕಾಗಿರ್ತಕ್ಕಂಥ ನಮ್ಮನ್ನ ಕ್ರಿಸ್ತನು ತನ್ನ ರಕ್ತದಲ್ಲಿ ಏನು ಮಾಡಿದನ್ರಿ? ತೊಳೆದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಹಳೆಯವರಲ್ಲ, ಹೊಸಬರಾಗಿರುವಾಗ ಹೊಸದಾಗಿರುವಂಥ ಕಾರ್ಯಗಳು ನಮ್ಮಲ್ಲಿ ಏನಾಗಬೇಕಂತೆ? ಕಾಣಿಸಿಕೊಳ್ಳಬೇಕು. ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತು ಎನ್ನುವಂಥದ್ದನ್ನು ನೀವು ತಕ್ಕ ಫಲದಿಂದ ಏನು ಮಾಡಬೇಕು? ನೀವು ತೋರಿಸಬೇಕು ಎಂಬುದಾಗಿ ಅದೇ ವಾಕ್ಯವನ್ನು ಇಲ್ಲಿ ನಾವೇನು ಮಾಡ್ತಾ ಇದ್ದೇವೆ? ನೋಡ್ತಾ ಇದ್ದೇವೆ ಪ್ರಿಯರೇ. ಪಶ್ಚಾತ್ತಾಪದ ಅರ್ಹವಾದ ಫಲವೇನೆಂದ್ರಿ? ದುಷ್ಟತನ. ಮೊದಲು ನಾವು ದುಷ್ಟರು, ಪಾಪಿಷ್ಟಿಗಳು, ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನು ಮಾಡುವವರಾಗಿರ್ತಕ್ಕಂಥ ನಾವು ಅವುಗಳನ್ನು ಪರಿಪೂರ್ಣವಾಗಿ ಬಿಟ್ಟು ದೇವರೋಪಾದಿಯಲ್ಲಿ ಈ ಲೋಕದಲ್ಲಿ ಜೀವಿಸುವವರಾಗಿ ಇರಬೇಕು. ಯಾಕಂದರೆ ನಾವು ದೇವರನ್ನು ಹೊಂದಿಕೊಂಡವರು, ನಾವು ದೇವರ ಮಕ್ಕಳು, ಎಲ್ಲರೂ ಭಕ್ತರು. ಆದರೆ ನಾವೇನಾಗಿದ್ದೇವಂತೆ? ದೇವರ ಮಕ್ಕಳಾಗುವ ಅಧಿಕಾರವನ್ನು ಹೊಂದಿದವರು ನಾವಾಗಿದ್ದೇವೆ. ಒಬ್ಬ ವ್ಯಕ್ತಿಗೆ ಅಧಿಕಾರ ಬಂದಾಗ, ಅಧಿಕಾರವಿರಲಾರ್ದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಆ ವ್ಯಕ್ತಿ ಅಧಿಕಾರ ಬಂದಾಗ ಆತನಲ್ಲಿ ಆಗುವಂಥ ಬದಲಾವಣೆಯೇ ಬೇರೆ ಪ್ರೇರ. ಹಲ್ಲೆಲೂಯಾ. ಫ್ರೆಂಡ್ಸ್, ಭಾಳ ತೆಳ್ಳಗಿದ್ದಾರೆ ಹೆಣ್ಣು ಮಗಳೇ. ಹಲ್ಲೆಲೂಯಾ. ಆದರೆ ಅಧಿಕಾರ ಬರಲಾರ್ದಕ್ಕಿಂತ ಮುಂಚಿತವಾಗಿ ಆಕೆಗೆ ಯಾರು ಕೂಡ ಮಾತು ಕೇಳೋದು. ಅಲ್ಲಿ ಅಧಿಕಾರ ಬಂದ ಮೇಲೆ ದೊಡ್ಡ ಒಂದೆಷ್ಟು 100-200 ಗಾಲಿ ಲಾರಿ ಆದ್ರೆ ಸಮೇತ ಆಕೆ ಹಿಂಗೆ ಕೈ ಎತ್ತಿದ್ರೆ ಸಾಕು, ಟ್ರಾಫಿಕಲ್ಲಿ ಒಂದು ವೇಳೆ ಆಕೆ ಪೊಲೀಸ್ ಆಗಿದ್ರೆ ಅದೇನಾಗತ್ತೆ ರೀ? ನಿಲ್ಲತ್ತೆ. ಯಾಕೆ ಹೇಳ್ರಿ? ಅಧಿಕಾರ ಐತೆ ಆಕೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಧಿಕಾರ ಮೊದಲಿತ್ತು ಆಕೆಗೆ ಇರಲಿಲ್ಲ. ಆದರೆ ಅಧಿಕಾರವನ್ನು ಆಕೆ ಪಡೆದುಕೊಂಡಿದ್ದಾದ ಮೇಲೆ ಎಂಥ ಬಲಾಢ್ಯವಾಗಿರ್ತಕ್ಕಂಥ
ಕಾರ್ಯಗಳೇ ಇರಲಿ, ಅವುಗಳನ್ನು ನಿಭಾಯಿಸುವಂಥ, ಅವುಗಳನ್ನು ಎದುರಿಸುವಂಥ ಶಕ್ತಿ ಅನ್ನುವಂಥದ್ದು ಏನಾಗುತ್ತೆ ಅವರಲ್ಲಿ ಬರುತ್ತೆ ಪ್ರೇರೆ. ಅಧಿಕಾರವನ್ನು ಕೊಟ್ಟಿದ್ದಾನೆ ದೇವರು. ಎಂಥ ಅಧಿಕಾರ ಅಂತ, ನಾವು ಆತನ ಮಕ್ಕಳಾಗುವ ಅಧಿಕಾರ. ಅದನ್ನು ನಾವು ತಕ್ಕ ಫಲದಿಂದ ತೋರಿಸ್ಬೇಕು. ಜಾಬ್ ಬಂದ ಮೇಲೆ ಅವ್ರು ಜಾಬ್ಗೆ ಹೋಗ್ಬೇಕು. ಜಾಬ್ಗೆ ಹೋಗ್ಲಾರ ಜಾಬ್ ಬಂದಂತೇಳಿ ಮನೆಗೆ ಕುಂತ್ಕೊಂಡ್ರಪ್ಪ ಅಧಿಕಾರ ಬಂದಂಗೆ ಆಗುತ್ತಾ? ಹಲ್ಲೆಲೂಯಾ, ಇಲ್ವಲ್ಲ? ಅದೇ ರೀತಿಯಾಗಿ ನಾವು ಕೂಡ ಕ್ರಿಸ್ತನ ಮಕ್ಕಳಾಗಿರುವಂಥದ್ದು ನಾವು ತೋರಿಸಿಕೊಳ್ಬೇಕು. ನಮ್ಮ ಭಾವಗಳು ಎಲ್ಲವೂ ಕೂಡ ಬದಲಾವಣೆ ಆಗಬೇಕು. ಹಳೆಯದು ಯಾವತ್ತಿಗೂ ಕೂಡ ಇರಬಾರ್ದು. ಹೊಸಬರಾಗಿ ನಾವು ನಡೆಯುವಂಥದ್ದನ್ನು ತಕ್ಕ ಫಲದಿಂದ ನಾವು ಏನು ಮಾಡಬೇಕ್ರಿ? ಒಳ್ಳೆಯದನ್ನು ಮಾಡುವುದಕ್ಕಾಗಿ ಕಲಿತುಕೊಳ್ಳಬೇಕು. ಇತರರಿಗೆ ಯಾವುದಾದ್ರೂ ವಿರುದ್ಧವಾಗಿ ಪಾಪ ಮಾಡಿದರೆ ಅವರನ್ನು ನಾವು ಕ್ಷಮಿಸಬೇಕು. ಮನಸ್ಸಿನಲ್ಲಿ ಯಾವ ದ್ವೇಷ, ಕಕ್ಷೆ, ಅಸೂಯೆ ಯಾವುದು ಕೂಡ ಇಟ್ಕೊಬಾರ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರೇಯರ್ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತಂದರೆ, ನಿಜವಾದಂಥ ಪಶ್ಚಾತ್ತಾಪ ಉಳ್ಳವರಾಗಿ ನಾವು ಜೀವಿಸುವವರಾಗಿ ಇರಬೇಕು. ಅದು ಫಲಗಳಲ್ಲಿ ನಾವು ಕಾಣಿಸುವವರಾಗಿ ಇರಬೇಕು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ನೀವು ಒಂದು ವೇಳೆ ಸತ್ಯವೇದ ಪುಸ್ತಕದ 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕ 33ನೇ ಅಧ್ಯಾಯ 1-20 ವಚನಗಳು ನೀವು ಓದುವಾಗ ಅಲ್ಲಿ ವಚನ ಈ ರೀತಿಯಾಗಿ ಹೇಳ್ತಾ ಇದೆ. ಒಂದ್ಸಾರಿ ಓದಿಕೊಳ್ಳೋಣ. ಅಲ್ಲಿ ಅರಸನಾಗಿರ್ತಕ್ಕಂಥ ಮನಸ್ಸೆಯ ವಿಷಯವಾಗಿ ಅವನು ದೇವರಿಗೆ ಎಷ್ಟೋ ರೀತಿಯಲ್ಲಿ ವಿರೋಧವಾಗಿ ನಡೆದುಕೊಂಡಾಗಲೂ ಅವನಲ್ಲಿ ಪಶ್ಚಾತ್ತಾಪ ಎನ್ನುವಂಥದ್ದು, ಮಾನಸಾಂತರ ಎನ್ನುವಂಥದ್ದು ಹುಟ್ಟಿದಾಗ ಅವನು ದೇವರಿಗೋಸ್ಕರವಾಗಿ ಜೀವಿಸುವಂಥ ವ್ಯಕ್ತಿಯಾಗಿ ಬದಲಾವಣೆಯಾದ. ಅವನು ಮೊದಲನೇದಾಗಿ ಎಂತೆಂಥ ದುಷ್ಟ ಕಾರ್ಯಗಳನ್ನು ಮಾಡಿದನೆಂಬುದಾಗಿ ಮೊದಲನೇ ವಚನದಿಂದ ನಾವು ನೋಡುವಾಗ 12ನೇ ವರ್ಷದಲ್ಲಿಯೇ ಅವನು ಏನಾದಂತೆ ಅರಸನಾದ. ಎಷ್ಟು ದೊಡ್ಡ ಭಾಗ್ಯವನ್ನು ದೇವರು ಅವನಿಗೆ ಕೊಟ್ಟಾಗಲೂ ಕೂಡ ಅವನು ಏನು ಮಾಡಿದಂತ್ರಿ? ಮಕ್ಕಳನ್ನು ಆಹುತಿ ಕೊಟ್ಟ, ಕಣಿ ಏಳಿಸಿದ, ಶಕುನ ನೋಡಿಸಿದ, ಯಂತ್ರ ಮಂತ್ರಗಳನ್ನು ಮಾಡಿಸಿದ, ಸತ್ತವರನ್ನು ವಿಚಾರಿಸಿದ, ಬೇತಾಳಿಕರನ್ನು ಬಳಿಕೆ ಮಾಡಿದ, ಇವೆಲ್ಲ ದುಷ್ಟ ಕಾರ್ಯಗಳನ್ನು ಮಾಡಿ ದೇವರಿಗೆ ಕೋಪವನ್ನು ಎಬ್ಬಿಸಿದ. ದೇವಾಲಯದಲ್ಲಿ ವಿಗ್ರಹ ಸ್ತಂಭಗಳನ್ನು ಇಡಿಸಿರ್ತಕ್ಕಂಥ ಇವನು ಸಂಪೂರ್ಣವಾಗಿ ಏನಾಗ್ತಾನ್ರಿ? ಒಂದು ದೇಶದ ಅರಸನಿಗೆ ಸರಿಯಾಗಿ ಹೋದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. 10ನೇ ವಚನದಲ್ಲಿ ನೀವು ಓದಿಕೊಳ್ಳುವಾಗ, ಯೆಹೋವನು ಮನಸ್ಸೆಯನ್ನು ಅವನ ಪ್ರಜೆಗಳನ್ನು ಎಚ್ಚರಿಸಿದರು, ಅವರು ಲಕ್ಷಿಸಲಿಲ್ಲ. ಆದುದರಿಂದ ಆತನು ಅಶ್ಶೂರ್ಯದ ಅರಸನ ಸೈನ್ಯಾಧಿಪತಿಗಳನ್ನು ಅವರ ಮೇಲೆ ಬರಮಾಡಿದನು. ಅವರು ಮನಸ್ಸೆಯನ್ನು ಹಿಡಿದು ಅವನಿಗೆ ಕೊಂಡಿಗಳನ್ನು ಸಿಕ್ಕಿಸಿ ಬೇಡಿ ಹಾಕಿ ಬಾಬೇಲಿಗೆ ಒಯ್ದರು. ತೆಗೆದಿದ್ದೀರಮ್ಮ? ಆದರೆ ಆ ಕಷ್ಟದಲ್ಲಿ ಮನಸ್ಸೆಯು ತನ್ನ ದೇವರಾದ ಯೆಹೋವನ ಪ್ರಸನ್ನತೆಯನ್ನು ಬೇಡಿಕೊಂಡನು. ಅವನು ತನ್ನ ಪಿತೃಗಳ ದೇವರ ಮುಂದೆ ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡು ಆತನನ್ನು ಪ್ರಾರ್ಥಿಸಲು ಆತನು ಲಾಲಿಸಿ ಅವನಿಗೆ ಸದುತ್ತರವನ್ನು ದಯಪಾಲಿಸಿ ಅವನನ್ನು ತಿರುಗಿ ಯೆರೂಸಲೇಮಿಗೆ ಬರಮಾಡಿ ಅರಸುತನವನ್ನು ಕೊಟ್ಟನು. ಆಗ ಯೆಹೋವನೇ ದೇವರೆಂಬುದು ಮನಸ್ಸಿಗೆ ಮನದಟ್ಟಾಯಿತು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಒಬ್ಬ ಅರಸ ಎಂತಹ ದುಷ್ಟ ಕೃತ್ಯಗಳನ್ನು ಮಾಡಿದಾಗಲೂ ಕೂಡ ಅವನು ದೇವರ ಕಡೆಗೆ ಪುನಃ ತಿರುಗಿಕೊಂಡಿದ್ದ ಆದ ಮೇಲೆ ನಾವು ನೋಡ್ತಾ ಇದ್ದೇವೆ, ಅವನು ಬೇಡಿಗಳು ಹಾಕಿಸಿಕೊಟ್ಟ ಸಮಯದಲ್ಲಿ ನಿಜವಾದಂಥ ದೇವರನ್ನ ಬಿಟ್ಟು ನಾನು ಎಂತಹ ಘೋರ ಕೃತ್ಯಗಳನ್ನು ಮಾಡಿದನು ಎಂಬುದಾಗಿ ದೇವರ ಪ್ರಸನ್ನತೆಯನ್ನು ಬೇಡ್ತಾ ಇದ್ದಾನೆ. ದೇವರೇ, ಇಂತಹ ಕಾರ್ಯಗಳನ್ನು ನಾನು ಮಾಡಬಾರದಾಗಿತ್ತು, ಆದರೂ ಕೂಡ ನಾನು ಮಾಡಿದೆ ಎಂಬುದಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿದಾಗ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಒಂದು ದೇಶವಲ್ಲದ ಬಾಬೆಲ್ ಎನ್ನುವಂಥ ದೇಶದಲ್ಲಿ ಸೆರೆಯಾಳಾಗಿ ಬೇಡಿಗಳನ್ನು ಹಾಕಿಸಿಕೊಂಡವನಾಗಿ ಒಯ್ದಿರ್ತಕ್ಕಂಥ ವ್ಯಕ್ತಿ ಅವನು ಅರಸ. ಹಲ್ಲೆಲೂಯಾ. ಒಬ್ಬ ರಾಜ. ಅವನನ್ನು ದೇವರು ನೋಡ್ರಿ ಪ್ರಾರ್ಥನೆ ಮಾಡಿದಾಗ ಪುನಃ ತನ್ನ ಸಿಂಹಾಸನದ ಮೇಲೆ ತನ್ನ ದೇಶಕ್ಕೆ ಬರುವ ಹಾಗೆ ದೇವರು ಏನು ಮಾಡಿದರು? ಕಾರ್ಯ ಮಾಡಿದರು. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಈ ಕಾರ್ಯ ಮಾಡಿದ ಮೇಲೆ ಅವನಲ್ಲಿ ಏನು ಬರ್ತಾ ಇದೆ ನೋಡ್ರಿ. 15ನೇ ವಚನಗಳಿಂದ ನಾವು ನೋಡುವಾಗ, ಅವನು ತಾನು ಯಾವ್ಯಾವ ತಪ್ಪುಗಳನ್ನು, ಪಾಪಗಳನ್ನು, ಕೆಟ್ಟದನ್ನು ಮಾಡಿದ್ದನು, ಜನರನ್ನು ಅಸಮಾಧಾನದ ಕಡೆಗೆ ದೇವರಿಂದ ದೂರ ಮಾಡಿದ್ದನು, ಆ ಎಲ್ಲ ಕಾರ್ಯಗಳನ್ನು ಏನು ಮಾಡಿಬಿಟ್ನಂತ್ರಿ? ತೆಗೆಸಿ ಹಾಕಿದ. ಪ್ರಿಯರೇ, ಸಂಪೂರ್ಣವಾಗಿ ದೇವರನ್ನೇ ಸ್ತುತಿಸಬೇಕು. ದೇವರು ಒಬ್ಬಾತನೇ ನಿಜವಾದಂಥ ದೇವರು ಎಂಬುದಾಗಿ ಅವನು ಅರಿತುಕೊಂಡು ತನ್ನ ಜನರಲ್ಲಿಯೂ ಕೂಡ ಏನು ಮಾಡಿದ? ಆ ಭಕ್ತಿಯನ್ನು ಏನು ಮಾಡಿದ್ರಿ? ತೋರಿಸಿದ. ಪ್ರಿಯರೇ, ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ವ್ಯಕ್ತಿ ಸಂಪೂರ್ಣವಾಗಿ ಮುಂದೆ ದೇವರ ಚಿತ್ತಾನುಸಾರವಾಗಿ ನಡೆಯುವುದಕ್ಕಾಗಿ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡ. ಅದು ಏನ್ರಿ? ಬದಲಾವಣೆ ಅಂತಂದ್ರೆ. ಹಲ್ಲೆಲೂಯಾ. ಬದಲಾವಣೆ ಬಹಳ ಅಗತ್ಯ. ತಕ್ಕ ಫಲದಿಂದ ನಾವು ತೋರಿಸಬೇಕು. ಮನಸ್ಸೇ ತಪ್ಪು ಮಾಡಿದ, ಮನಸ್ಸೇ ಸೆರೆಯಾಳಾಗಿ ಒಯ್ಯಲ್ಪಟ್ಟ, ಆದರೆ ಮನಸ್ಸೇ ದೇವರ ಕಡೆಗೆ ತಿರುಗಿಕೊಂಡಿದ್ದಾದ ಮೇಲೆ ದೇವರ ಅವನನ್ನು
ಸಿಂಹಾಸನದ ಮೇಲೆ ಕೂಡಿಸಿದಾದ ಮೇಲೆ ಅವನು ತಕ್ಕ ಫಲದಿಂದ ಏನು ಮಾಡ್ತಾ ಇದ್ದಾನೆ? ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾನೆ, ದೇವಾಲಯವನ್ನು ಶುದ್ಧೀಕರಣ ಮಾಡ್ತಾ ಇದ್ದಾನೆ, ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡ್ತಾ ಇದ್ದಾನೆ, ತನ್ನ ಪ್ರಜೆಗಳನ್ನು ದೇವರ ಕಡೆಗೆ ತಿರುಗಿಸಿ ಅವನು ನಡೆಸ್ತಾ ಇದ್ದಾನೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರೇಯರ್, ಸ್ಪಷ್ಟವಾಗಿ ಮನಸ್ಸೆಯ ಒಂದು ಉದಾಹರಣೆ ನಮಗೆ ಸ್ಪಷ್ಟವಾಗಿ ಇಲ್ಲಿ ಏನಾಗ್ತಾ ಇದೆ? ಗೋಚರವಾಗ್ತಾ ಇದೆ. ಅವನು ತನ್ನ ಜೀವಿತವನ್ನು ತಕ್ಕ ಫಲದಿಂದ ಏನು ಮಾಡಿದ? ತೋರ್ಪಡಿಸಿದ. ಕೀರ್ತನೆಗಳ ಪುಸ್ತಕದಲ್ಲಿ ನಾವು 51ನೇ ಕೀರ್ತನೆಯನ್ನು ನಾವು ನೋಡುವಾಗ ದಾವೀದನು ಪ್ರಾರ್ಥಿಸ್ತಾ ಇದ್ದಾನೆ, ತಪ್ಪು ಮಾಡಿಬಿಟ್ಟಿದ್ದಾನೆ, ವ್ಯಭಿಚಾರ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ. ಅಂತಹ ಸಮಯದಲ್ಲಿ ನನಗೆ ದೇವರೇ ನೀನಲ್ಲದೆ ಮತ್ತೆ ಶರಣನು ಯಾರೂ ಇಲ್ಲ, ಕ್ಷಮಿಸುವ ಆತನು ನೀನಲ್ಲದೆ ಬೇರೆ ಯಾರೂ ಕೂಡ ಇಲ್ಲ, ನನಗೆ ಕ್ಷಮಾಪಣೆ ಬೇಕು ಎಂಬುದಾಗಿ ದೇವರ ಹತ್ರ ಬೇಡ್ತಾ ಇದ್ದಾನೆ. 51ನೇ ಕೀರ್ತನೆ ಎಲ್ಲ ನೀವು ಓದುವಾಗ ಅಲ್ಲಿ ಕಾಣಸಿಗುವಂಥದ್ದು ಏನಂತಂದರೆ, ದೇವರಲ್ಲಿ ಸಂಪೂರ್ಣವಾಗಿ ನಾನು ಎಂತೆಂತಹ ಘೋರ ಕೃತ್ಯಗಳನ್ನು ಮಾಡಿದವನಾಗಿದ್ದೇನೆ ಸ್ವಾಮಿ, ನನ್ನನ್ನು ನೀನು ಕರುಣಿಸು ಎನ್ನುವಂಥ ರೀತಿಯಲ್ಲಿ ಆ ಕೀರ್ತನೆ ಎನ್ನುವಂಥದ್ದು ಏನಾಗಿದೆ ರೀ? ಕಾಣಿಸ್ತಾ ಇದೆ ಪ್ರಿಯರೇ. ನನ್ನನ್ನು ಕರುಣಿಸು, ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ನೀನು ಅಳಿಸಿಬಿಡು, ಪಾಪವನ್ನು ಸಂಪೂರ್ಣವಾಗಿ ತೊಳೆದು ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು, ನಾನು ದ್ರೋಹಿ ಅಂತೇಳಿ ನಾನು ಒಪ್ಪಿಕೊಳ್ತಾ ಇದ್ದೇನೆ ಅಂತೇಳಿ ಏನು ಮಾಡ್ತಾ ಇದ್ದಾನೆ? ದಾವೀದನಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ, ನಿನಗೇ ತಪ್ಪು ಮಾಡಿ ನಾನು ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನು ಮಾಡಿ ನಾನು ಇದ್ದೇನೆ ಎಂಬುದಾಗಿ, ಹುಟ್ಟಿದಂದಿನಿಂದ ನಾನು ಪಾಪಿ, ಮಾತೃ ಗರ್ಭನು ಹೊಂದಿದ ದಿನದಿಂದ ನಾನು ದ್ರೋಹಿಯೇ ಆಗಿದ್ದೇನೆ ಎಂಬುದಾಗಿ ದೇವರಲ್ಲಿ ಏನು ಮಾಡ್ತಾ ಇದ್ದಾನೆ ರೀ? ಕ್ಷಮಾಪಣೆ ಕೇಳ್ತಾ ಇದ್ದಾನೆ. ತಪ್ಪು ಮಾಡಿಬಿಟ್ಟಿದ್ದಾನೆ, ಪಾಪ ಮಾಡಿಬಿಟ್ಟಿದ್ದಾನೆ, ಕೊಲೆ ಮಾಡಿಬಿಟ್ಟಿದ್ದಾನೆ, ವಿಚಾರ ಮಾಡಿಬಿಟ್ಟಿದ್ದಾನೆ. ಆ ಸಮಯದಲ್ಲಿ ದೇವರ ಕಡೆಗೆ ತಿರುಗಿಕೊಳ್ತಾ ಇದ್ದಾನೆ. ಕ್ಷಮಾಪಣೆ ಯಾರ ಹತ್ರ ಬರೋದಕ್ಕೆ ಸಾಧ್ಯ ರೀ? ದೇವರಿಂದ ಪ್ರಿಯರೇ. ಅದಕ್ಕಾಗಿ ನೀನು ಸಂಪೂರ್ಣವಾಗಿ ಮಾನಸಾಂತರ ಹೊಂದಿದ ಮೇಲೆ ನಿನ್ನಲ್ಲಿ ಫಲಗಳು ಕಾಣಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದಾದ ಮೇಲೆ ದಾವೀದನು ಸಂಪೂರ್ಣವಾಗಿ ದೇವರ ಚಿತ್ತಾನುಸಾರವಾಗಿ ನಡೆಯುವುದಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟು. ಅದರ ಸಲುವಾಗಿ ನೋಡ್ರಿ 10ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು ದೇವರೇ ಎಂಬುದಾಗಿ ಹೇಳಿ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನ ಪಡಿಸು, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ ಎಂಬುದಾಗಿ ಒಂದು ಒಳ್ಳೆಯ ಬದಲಾವಣೆ, ಫಲದ ಒಂದು ಜೀವಿತ ನಾವು ನೋಡ್ತಾ ಇದ್ದೇವೆ. ಮತ್ತೆ ತಪ್ಪು ಮಾಡಲಿಕ್ಕೆ ಹೋಗಲಿಲ್ಲ, ಮತ್ತೆ ಪಾಪ ಮಾಡಲಿಕ್ಕೆ ಹೋಗಲಿಲ್ಲ, ಮತ್ತೆ ಭಯಂಕರವಾದಂಥ ಸ್ಥಿತಿಯ ಕಡೆಗೆ ಹೋಗಲಿಲ್ಲ. ಊರಿಯನನ್ನು ಕೊಲ್ಲಿಸಿದ, ಊರಿನ ಹೆಂಡತಿಯಾಗಿರ್ತಕ್ಕಂಥ ಬೆತ್ಸೆಬಳ ಜೊತೆಗೆ ವ್ಯಭಿಚಾರ ಮಾಡಿದ ಆಕೆಯ ಹೆಂಡತಿಯನ್ನಾಗಿ ತೆಗೆದುಕೊಂಡ. ಇಂತಹ ಕಾರ್ಯಗಳನ್ನು ಮಾಡಿದಾದ ಮೇಲೆ ಕ್ಷಮಾಪಣೆಯನ್ನು ಆತನೇನು ಮಾಡ್ತಾ ಇದ್ದಾನೆ? ಕೋರ್ತಾ ಇದ್ದಾನೆ ಪ್ರಿಯರೇ. ಯಾಕೆ ಈ ಕಾರ್ಯಗಳು ಬರೆಯಲ್ಪಟ್ಟಿದ್ದಾವಂತಂದರೆ ನಾವು ಆ ರೀತಿಯಾಗಿ ಮಾಡಬಾರ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ತಕ್ಕ ಫಲದಿಂದ ನಾವು ದೇವರ ಮಕ್ಕಳಾಗಿದ್ದೇವೆ ಎನ್ನುವಂಥದ್ದನ್ನು ನಾವೇನು ಮಾಡ್ಬೇಕ್ರಿ? ತೋರಿಸಿಕೊಡುವವರಾಗಿ ಇರಬೇಕು. ಅದರ ಸಲುವಾಗಿ ನಾವು ಲೂಕನು ಬರೆದ ಸುವಾರ್ತೆ 19ನೇ 7-9 ವಚನಗಳನ್ನು ನಾವು ನೋಡುವಾಗ, ಯೇಸು ಸ್ವಾಮಿ ಜಕ್ಕಾಯನ ಮನೆಗೆ ಹೋದಂಥ ಸಮಯದಲ್ಲಿ ಜಕ್ಕಾಯನ ಜೀವಿತದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಬದಲಾವಣೆ ಆಗಿರುವಂಥದ್ದನ್ನು ಆತನು ತನ್ನ ಫಲಗಳಿಂದ ಆತನೇನು ಮಾಡ್ತಾ ಇದ್ದಾನೆ? ತೋರಿಸಿಕೊಳ್ತಾ ಇದ್ದಾನೆ. ಆತನು ಹೇಳ್ತಾ ಇದ್ದಾನೆ ಏನಂತೇಳಿ, ಪಾಪಿಯಾಗಿರುವವನ ಬಳಿಯಲ್ಲಿ ಈಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಅಂತೇಳಿ ಆ ಜನರು ಗುಣಗುಟ್ಟುವಂಥ ಸಮಯದಲ್ಲಿ ಜಕ್ಕಾಯನ್ ಏನು ಮಾಡಿದಂತೆ? ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು ಎಂಬುದಾಗಿ ತನ್ನಲ್ಲಿ ಬದಲಾವಣೆ ಆಗ್ತಾ ಇದೆ. ಅವನು ಏನು ಮಾಡಿದನ್ರಿ? 10 ರೂಪಾಯಿ ಟ್ಯಾಕ್ಸ್ ಇದ್ದರೆ 50 ರೂಪಾಯಿ ಟ್ಯಾಕ್ಸ್ ಎತ್ತಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್. ರೋಮನ್ ಗೌರ್ಮೆಂಟಿಗೆ ಕೊಡಬೇಕಾಗಿರ್ತಕ್ಕಂಥ 10 ರೂಪಾಯಿ ಟ್ಯಾಕ್ಸ್ ಆದರೆ ಈತನು ಸುಂಕದ ಗುತ್ತಿಗೆದಾರನಾಗಿ ಅನ್ಯಾಯವಾಗಿ ಜನರಿಂದ ವಸೂಲಿ ಮಾಡಿದ ಕಾರಣಕ್ಕಾಗಿ ಯೇಸು ಆತನ ಬಾಳಲ್ಲಿ ಬಂದಾಗ ಆತನ ಬಾಳು ಏನಾಗ್ತಾ ಇದೆ? ಬದಲಾಗ್ತಾ ಇದೆ, ಬಂಗಾರವಾಗ್ತದೆ. ಆತನಲ್ಲಿ ಹೊಸದಾಗಿರ್ತಕ್ಕಂಥ ಜೀವಿತ ಪ್ರಾರಂಭವಾಗ್ತಾ ಇದೆ. ಕೆಲವು ಜನರು ಯೇಸು ಸ್ವಾಮಿಯನ್ನು ನಂಬಿರ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ, ಇನ್ನೂ ಪಾಪದಲ್ಲಿ ಇದ್ದಾರೆ, ಇನ್ನೂ ಏನು ಮಾಡ್ತಾ ಇದ್ದಾರೆ? ತಪ್ಪುಗಳನ್ನೇ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಕೆಟ್ಟದಂಥ ಕಾರ್ಯಗಳನ್ನೇ ಮಾಡ್ತಾ ಇದ್ದಾರೆ. ಅವರು ನಿಜವಾಗ್ಲೂ ಯೇಸುವನ್ನು ನಂಬಿದಂಥ ಮಕ್ಕಳು ಅಲ್ಲ. ಡಾಂಬಿಕ ಭಕ್ತಿ ಎಂದಿಗೂ ಮಾತ್ರ ದೇವರು ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಡಾಂಬಿಕ ಭಕ್ತಿ ಅಂದ್ರೆ ಏನ್ರಿ? ಎಲ್ಲರೂ ನೋಡುವ ಹಾಗೆ ಮಾಡುವಂಥ ಭಕ್ತಿ. ಆದರೆ ದೇವರು ಯಾರನ್ನು ನೋಡ್ತಾನೆ? ಯಾವುದನ್ನು ನೋಡ್ತಾನೆ? ನಮ್ಮ ಹೃದಯವನ್ನು ನೋಡ್ತಾನೆ. ನಾವು ಒಂಟಿತನವಾಗಿದ್ದಾಗ, ಸಮಾಜದಲ್ಲಿದ್ದಾಗ, ಮನೆಯಲ್ಲಿದ್ದಾಗ ಯಾವ ರೀತಿಯಾಗಿರ್ತೀವಿ ಅದನ್ನು ದೇವರು ನೋಡ್ತಾನೆ. ದೇವರಿಗೆ ಮರೆಯಾಗಿರುವಂಥದ್ದು ಯಾವುದಿಲ್ಲ. ಮನುಷ್ಯನ ಕಂಡುಹಿಡಿದಿದ್ದಾನೆ CC ಕ್ಯಾಮ್ರಾ. ಮತ್ತು ದೇವರಿಗೆ ಮನುಷ್ಯನಿಗೆ ಅಷ್ಟು ಜ್ಞಾನ ಕೊಟ್ಟಿರ್ಬೇಕಾದ್ರೆ ದೇವರು ಯಾವಾಗಲೂ ಕೂಡ CC ಕ್ಯಾಮ್ರಾ. ಈ CC ಕ್ಯಾಮ್ರಾಗಳು ಯಾವ್ದು ರೀ? ಒಂದು ಆಕಾಶ, ಇನ್ನೊಂದು ಭೂಮಿ. ಈ ಎರಡೇ CC ಕ್ಯಾಮ್ರಾಗಿ ಇಟ್ಟ ನಮಗೆ. ಯಾವುದಂತ ಹೇಳ್ತಾನೆ ದೇವರು?
ಭೂಮಿಯನ್ನು ಆಕಾಶವನ್ನು ನಿಮ್ಮ ಎದುರಿಗೆ ನಾನು ಸಾಕ್ಷಿ ನುಡಿಸ್ತೀನಿ ಅಂತೇಳಿ. ಭೂಮಿ ಮಾತಾಡುವ ಕಾಲ ಬರುತ್ತೆ, ಆಕಾಶ ಮಾತಾಡುವ ಕಾಲ ಬರುತ್ತೆ. ಅದಕ್ಕಾಗಿ ನಾವು ದೇವರಿಗೆ ವಿಧೇಯರಾಗಿ ನಾವು ಜೀವಿಸಬೇಕು. ಫಲಗಳಿಂದ ನಾವು ದೇವರನ್ನು ಸಂತೃಪ್ತಿಪಡಿಸುವವರಾಗಿ ಇರಬೇಕು. ಜಕ್ಕಾಯನಲ್ಲಿ ನೂತನವಾದಂಥ ಒಂದು ಮನಸ್ಸು ಪ್ರಾರಂಭವಾಯಿತು. ಅವನು ತನ್ನ ಫಲಗಳಿಂದ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾನೆ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯ ಮುಂದೆ ಅವನು ನಿಂತುಕೊಂಡು ಏನು ಹೇಳಿದಾರೆ, ಅರ್ಧ ರಾಜ್ಯವನ್ನು ನಾನೇನು ಮಾಡ್ತೀನಿ, ಅರ್ಧ ಆಸ್ತಿಯನ್ನು ಏನು ಮಾಡ್ತೀನಿ, ನಾನು ಬಡವರಿಗೆ ಕೊಟ್ಟು ಬಿಡ್ತೀನಿ, ಯಾಕಂದ್ರೆ ಅನ್ಯಾಯವಾಗಿ ಅವರಿಂದ ನಾನು ಎಳ್ಕೊಂಡಿನಿ. ಮತ್ತೆ 4ರಷ್ಟು ಹಿಂದಕ್ಕೆ ನಾನು ಏನು ಮಾಡ್ತೀನಿ, ತಿರುಗಿ ಕೊಟ್ಟು ಬಿಡ್ತೀನಿ ಎಂಬುದಾಗಿ ಹೇಳಿದಾದ ಮೇಲೆ ಸ್ವಾಮಿಯವರು ಆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು ಎಂಬುದಾಗಿ. ಏನಾಯ್ತು ರೀ? ರಕ್ಷಣೆ, ಶಿಕ್ಷೆ ಅಲ್ಲ. ಯೇಸು ನಿನ್ನ ಬಾಳಿನಲ್ಲಿ ಬಂದಾಗ ಆತನು ನಿನ್ನನ್ನು ಶಿಕ್ಷೆಯಿಂದ ತಪ್ಪಿಸಿ ನಿನ್ನನ್ನು ರಕ್ಷಣೆ ಕಡೆಗೆ ನಡೆಸಿದ. ಅದಕ್ಕಾಗಿ ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ದೇವರನ್ನು ನಂಬಿದಂಥ ಮಕ್ಕಳಿಗೆ ಯಾವಾಗಲೂ ಕೂಡ ಸೌಭಾಗ್ಯ ಎನ್ನುವಂಥದ್ದು ಇದ್ದೇ ಇದೆ. ಅದನ್ನು ನಾವು ಯಾವತ್ತೂ ಕೂಡ ಮರಿಬಾರದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ತಕ್ಕ ಫಲಗಳಿಂದ ನಾವು ತೋರಿಸ್ಬೇಕು. ಮನಸ್ಸೆಯಲ್ಲಿ ತಕ್ಕ ಫಲ ಬಂತು. ನಾವು ನೋಡಿದ್ವಿ ದಾವೀದನಲ್ಲಿ ಆ ಪರಿಪೂರ್ಣವಾಗಿ ಬದಲಾವಣೆ ಒಂದು ಜೀವಿತ ಉಂಟಾಯಿತು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಜಕ್ಕಾಯನು ಸಂಪೂರ್ಣವಾಗಿ ಅವನು ಬದಲಾವಣೆಯಾದ, ಪಾಪನು, ದುಷ್ಟನು, ಕುಳ್ಳನ್ನು, ಭಯಂಕರವಾದಂಥ ಪಾಪಿಯಾದಂಥ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿ, ಆತನು ತನ್ನನ್ನು ತಾನು ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾನೆ ರೀ, ದೇವರ ಕಡೆಗೆ ತಿರುಗಿಕೊಂಡಿದ್ದೇನೆಂಬುದಾಗಿ ಜನರ ಮುಂದೆ ಆತನು ಏನು ಮಾಡ್ತಾ ಇದ್ದಾನೆ, ಒಪ್ಪಿಕೊಡ್ತಾ ಇದ್ದಾನೆ. ಆತನ ಮನಸ್ಸೆಲ್ಲವೂ ಕೂಡ ಈಗ ಏನಾಗಿದೆ ರೀ, ಮಲಿನವಾಗಿಲ್ಲ, ಎಲ್ಲವೂ ಕೂಡ ಏನಾಗಿದೆ, ಶುದ್ಧವಾಗಿದೆ. ತನ್ನನ್ನು ತಾನು ಸೃಷ್ಟಿ ಮಾಡಿದಂಥ ದೇವರ ಬಳಿಗೆ ಆತನ ಏನು ಮಾಡಿದಾನೆ, ಈಗ ಹೊರಟು ಬಂದಂಥ ವ್ಯಕ್ತಿಯಾಗಿ ಇದ್ದಾನೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೀವಿ ಸ್ಪಷ್ಟವಾಗಿ ಏನಂತೇಳಿ ಅಂತಂದರೆ, ನಮ್ಮ ಒಂದು ಜೀವಿತ ತೆರೆದ ಪುಸ್ತಕವಾಗಿ ದೇವರ ಮುಂದೆ ಇರಬೇಕು. ಹಲ್ಲೆಲೂಯಾ, ಪ್ರೈಸ್. ಇವತ್ತಿನ ದಿವಸ ನಾವು ನೋಡ್ತಾ ಇರ್ತೀವಿ, ಪಬ್ಲಿಕ್ ಲೈಫ್ ಬೇರೆ, ಪ್ರೈವೇಟ್ ಲೈಫ್ ಬೇರೆ ಅಂತೇಳಿ. ಪಬ್ಲಿಕ್ ಲೈಫಲ್ಲಿ ಭಾಳ ಒಳ್ಳೆಯವರಾಗಿ, ಪ್ರೈವೇಟ್ ಲೈಫಲ್ಲಿ ಭಾಳ ಕೆಟ್ಟವರಾಗಿ ಜೀವಿಸುವಂಥ ಒಂದು ಸ್ಥಿತಿಗತಿಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ, ಮೊಬೈಲ್ ಬಂದಾಗಿದ್ದಂಥ ಭಯಂಕರವಾದಂಥ ರೀತಿಯಲ್ಲಿ ಜನರು ಏನಾಗಿದ್ದಾರೆ ರೀ, ತಯಾರಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪಬ್ಲಿಕ್ ಆಗಲಿ ಪ್ರೈವೇಟ್ ಆಗಲಿ ನೀನೇ ಅಲ್ಲ ಇರೋದು. ಹಲ್ಲೆಲೂಯಾ, ನಿನ್ನ ಬಿಟ್ಟು ಬೇರೆ ಯಾರಾದರೂ ಇರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಸೈತಾನ ಯಾವ ರೀತಿಯಾಗಿ ಮನುಷ್ಯರನ್ನು ವಂಚಿಸಿ ಅವನು ಪಾತಾಳಕ್ಕೆ ನಡೆಸಬೇಕಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಆದರೆ ದೇವರು ಅವುಗಳಿಂದ ತಪ್ಪಿಸಿ ಮನುಷ್ಯರನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ಕೊಂತ ಇದ್ದಾನೆ ರೀ, ಪರಲೋಕಕ್ಕೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ದೇವರ ಮಕ್ಕಳಾದರೆ ದೇವರು ನಮ್ಮನ್ನು ಕೊಂಡ್ಕೊಂಡಂಗೆ. ಹಲ್ಲೆಲೂಯಾ, ಪ್ರೈಸ್. ನೀವು ಅಂಗಡಿಗೆ ಹೋಗಿರ್ತೀರಿ, ಅಂಗಡಿಗೆ ಹೋದಂಥ ಸಮಯದಲ್ಲಿ ಅದು ಯಾವುದೋ ಒಂದು ವಸ್ತುವನ್ನು ನೀವು ಕೊಂಡುಕೊಂಡಾಗ ಅಂಗಡಿಯಲ್ಲೇ ಬಿಟ್ಟು ಬರ್ತೀರಿ ನೀವು. ಅದು ಮೌಲ್ಯಯುತವಾಗಿರುವಂಥದ್ದಾಗಿರ್ಬೋದು ಅಥವಾ ಅಮೌಲ್ಯಯುತವಾಗಿರುವಂಥದ್ದು ಆಗಿರ್ಬೋದು. ಆದರೆ ಆ ವಸ್ತು ಕೊಂಡುಕೊಂಡ ಮೇಲೆ ಅದರ ಮೇಲೆ ಸಂಪೂರ್ಣ ಅಧಿಕಾರ ಯಾರಿಗಿದೆ, ನಮಗೆ ಇರುತ್ತೆ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಮಾನಸಾಂತರ ಹೊಂದಿದ ಮೇಲೆ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಕ್ರಿಸ್ತನ ರಕ್ತದಿಂದ ದೇವರು ನಿಮ್ಮನ್ನು ಏನು ಮಾಡಿದಾನಂತೆ, ಕೊಂಡುಕೊಂಡಿದ್ದಾನೆ. ಆತನ ಮಕ್ಕಳಾಗಿರುವಂಥ ನಾವು, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರಂತೆ ನಾವು? ಆತನ ಮಕ್ಕಳಾಗಿರ್ತಕ್ಕಂಥ ನಾವು ಆತ ನಮ್ಮನ್ನು ಕೊಂಡುಕೊಂಡ ಮೇಲೆ ನಾವು ಎಲ್ಲಿರ್ಬೇಕು ಹೇಳ್ರಿ? ಕೊಂಡುಕೊಂಡಿದ ಮೇಲೆ ಎಲ್ಲಿರ್ತೀವಿ ನಾವು? ವಸ್ತು ತಗೊಂಡ್ಮೇಲೆ ನಾವು ಎಲ್ಲಿರ್ತೀವಿ? ತಗೊಂಡು ನಾವೇ ಬರ್ತೀವಿ, ಅದರ ಮೇಲೆ ಅಧಿಕಾರ ಎಲ್ಲ ನಮಗೆ ಇರುತ್ತೆ. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಸ್ವಾಮಿಯನ್ನು ನಂಬಿದಂಥ ಮಕ್ಕಳ ಮರಣ ಎನ್ನುವಂಥದ್ದು ಅದು ಅಲ್ಪ ಅಲ್ಲ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನೋಡ್ರಿ, ಲೋಕಸ್ಥರ ರೀತಿಯಲ್ಲಿ ನಾವು ದುಃಖ ಪಡುವವರಲ್ಲ, ಲೋಕಸ್ಥರ ರೀತಿಯಲ್ಲಿ ನಾವು ಬಲಹೀನರಾಗುವಂಥವರಲ್ಲ, ಲೋಕಸ್ಥರ ರೀತಿಯಲ್ಲಿ ನಾವು ಕುಗ್ಗಿ ಹೋಗುವಂಥವರಲ್ಲ. ಮರಣವಾಗಿರಲಿ, ಈ ಎಂತಹ ಕಷ್ಟವಾಗಿರಲಿ, ನಷ್ಟವಾಗಿರಲಿ, ಬಾಧೆಯಾಗಿರಲಿ, ಕ್ರಿಸ್ತನಿಂದ ನಮ್ಮನ್ನು ಅಗಲಿಸುವುದಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನ ಪ್ರೀತಿಯಿಂದ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನು ನಮ್ಮನ್ನು ಕೊಂಡುಕೊಂಡಿದ್ದಾನೆ, ಈ ಭೂಲೋಕದಲ್ಲಿ ಪ್ರವಾಸಿಗಳಾಗಿ ನಮ್ಮನ್ನು ಕಳುಹಿಸಿದ್ದಾನೆ. ಆತನು ಪ್ರವಾಸದ ಯಾತ್ರೆ ಮುಗಿದಾದ ಮೇಲೆ ಪುನಃ ತನ್ನ ಬಳಿಯಲ್ಲಿ ನಮ್ಮನ್ನು ಏನು ಮಾಡ್ತಾನೆ, ಆತ ತೆಗೆದುಕೊಂಡು ಹೋಗ್ತಾನೆ. ಆ ಕಾಲ, ಆ ಗಳಿಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಮನುಷ್ಯರಾಗಿರ್ತಕ್ಕಂಥ ನಮಗೆ ಒಂದು ವೇಳೆ ನಾವು ಪ್ರಧಾನಿ ಮೋದಿಯನ್ನು ಭೇಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಡೊನಾಲ್ಡ್ ಟ್ರಂಪ್ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಲೋಕದಲ್ಲಿ ಹುಟ್ಟಿದಾದ ಮೇಲೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮೃತ್ಯುವನ್ನು ಖಂಡಿತವಾಗಿ ಭೇಟಿಯಾಗಲೇಬೇಕು. ಅದು ಭೇಟಿ ಆಗೋದ್ರ ಒಳಗಡೆಯಾಗಿಯೇ ಮಾನಸಾಂತರ ನೀನು ಹೊಂದುವುದೇ ಆದರೆ, ತಕ್ಕ ಫಲಗಳಿಂದ ನೀನು ದೇವರ ಮಗಳು ಎಂಬುದಾಗಿ ತೋರಿಸಿಕೊಡುವಂಥದ್ದೇ ಆದರೆ ಖಂಡಿತವಾಗಿ ನಿನಗೆ ಬಹುಮಾನ ಎನ್ನುವಂಥದ್ದು ಯಾರು ಕೊಡ್ತಾರೆ? ಸೃಷ್ಟಿಕರ್ತನಾಗಿರುವಂಥ ದೇವರು. ಪ್ರಿಯರೇ, ಆತನನ್ನು ಅರಿತುಕೊಂಡು ಆತನ ಮಗನಾಗಿರುವಂಥ ನಿನ್ನನ್ನು ಆತನ ಎಂದಿಗೂ ಕೂಡ ಏನು ಮಾಡೋದಿಲ್ಲ, ಕೈ ಬಿಡೋದಿಲ್ಲ ಪ್ರಿಯರೇ. ಅದಕ್ಕಾಗಿ ಮಾನಸಾಂತರದ ಮಹತ್ವವನ್ನು ನಾವು ನೋಡ್ತಾ ಇದ್ದೇವೆ. ಮಾನಸಾಂತರ ನಮ್ಮಲ್ಲಿ ಫಲವನ್ನು ಉಂಟು ಮಾಡುವಂಥದ್ದಾಗಿರಬೇಕು. ನಾವು ತಕ್ಕ ಫಲದಿಂದ ದೇವರ ಮಕ್ಕಳಾಗಿದ್ದೇವೆ ಅಂತೇಳಿ ನಾವು
ತೋರಿಸಿಕೊಳ್ಳುವವರಾಗಿ ಇರಬೇಕು. ಅದರ ಸಲಗ ಭಕ್ತನಾಗಿರ್ತಕ್ಕಂಥ DL ಮೂಡಿ ಅವರು, ದೊಡ್ಡ ದೈವ ಸೇವಕರು, ಅವ್ರು ಹೇಳ್ತಾರೆ, ನನ್ನ ಮರಣದ ದಿನ ಅದು ನನ್ನ ಪಟ್ಟಾಭಿಷೇಕದ ಒಂದು ದಿನವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಎಂಥ ದಿನ ಅಂತ್ರಿ? ನಾವು ಇಲ್ಲಿ ಮರಣ ಹೊಂದಿದ್ರೆ ಕಣ್ಣಲ್ಲಿ ತೆರಿತೀವಿ. ನಾವು ಲಾಜರ್ನಲ್ಲಿ ಸತ್ತ ಕಣ್ಣಲ್ಲಿ ತೆರೆದಂತೆ ಪರದೇಶಿಯಲ್ಲಿ ದೇವರ ಎದೆಗೆ ಅವನು, ಅಬ್ರಹಾಮನ ಎದೆಗೆ ಅವನು ಹೊರಗಿಕೊಂಡ, ನಾವು ಕೂಡ ದೇವರ ಎದೆಗೆ ಏನಾಗ್ತೀವಿ ರೀ? ಹೊರಗಿಕೊಳ್ಳುತ್ತೀವಿ. ಇಲ್ಲಿ ಕಷ್ಟ ಇದೆ, ಇಲ್ಲಿ ಸಂಕಟ ಇದೆ, ಇಲ್ಲಿ ವ್ಯಾಧಿ ಇದೆ, ಇಲ್ಲಿ ಬಾಧೆ ಇದೆ, ಇಲ್ಲಿ ಎಲ್ಲವೂ ಕೂಡ ಇದೆ. ಇಲ್ಲಿ ಏನು ನಾವು ಬೇಡ ಅಂದ್ರೂ ಕೂಡ ಎಲ್ಲ ಬರುತ್ತೆ ನಮಗೆ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಶ್ರೀಮಂತರಿಗೂ ಬರುತ್ತೆ, ಬಡವರಿಗೆ ಬರುತ್ತೆ, ಎಲ್ಲರಿಗೂ ಇಲ್ಲಿ ಬರುತ್ತೆ. ಅದು ಹಲ್ಲೆಲೂಯಾ. ಬರಲಾರ್ದಂಗಿರುತ್ತಾ? ಎಲ್ಲರಿಗೂ ಬರುತ್ತೆ. ಆದರೆ ಏನು ಮಾಡ್ಬೇಕ್ರಿ ನಾವು? ಇಲ್ಲಿ ನಾವು ದೇವರನ್ನು ನಂಬಿದರೆ ಪಟ್ಟಾಭಿಷೇಕದ ದಿನ, ನಮ್ಮ ಸಾವು ಇಲ್ಲಿ ಕಣ್ಣು ಮುಚ್ಚಿದ್ರೆ ನಾವು ಕಣ್ಣಲ್ಲಿ ತೆರಿತೀವಿ ಅಂತೇಳಿ ನಾವು ಪರಿಪೂರ್ಣವಾಗಿ ದೃಢ ಸಂಕಲ್ಪದಿಂದ ನಾವು ಇರಬೇಕು. ಅದೇ ನಮ್ಮ ನಂಬಿಕೆ, ಅದೇ ಒಂದು ನಮ್ಮ ನಿರೀಕ್ಷೆ. ಮತ್ತೆ ನಾವು ನಮ್ಮನ್ನು ಕಳೆದುಕೊಂಡವ್ರನ್ನ ನಾವು ಮತ್ತೆ ಪುನಃ ಏನು ಮಾಡ್ತೀವಿ? ಅವ್ರನ್ನ ಮುಂದಿನ ಯುಗದಲ್ಲಿ ನಾವು ಅವ್ರನ್ನ ಏನು ಮಾಡ್ತೀವಿ ರೀ? ಭೇಟಿ ಆಗ್ತೀವಿ, ಮೀಟ್ ಆಗ್ತೀವಿ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಅದೇ ಒಂದು ನಿರೀಕ್ಷೆ ಉಳ್ಳವರಾಗಿ ನಾವು ಜೀವಿಸುವಂಥವರಾಗಿ ಇರಬೇಕು. ನಂಗೆ ಭಾಳ ಸಂತೋಷ. ಈ ಮನೆಯ ಯಜಮಾನಿ ಅಂದರೆ ದೇವಪುರ ಅಮರೇಶ್ ಅವ್ರ ತಾಯಿಯವರು, ಅವ್ರು ಏನು ಮಾಡಿದ್ರಿ? ರಕ್ಷಣೆಯನ್ನು ಹೊಂದಿದರು, ದೇವರನ್ನು ನಂಬಿದರು. ಅವರು ಹಿಂದುಗಡೆ ಹಳೆಯ ಜೀವಿತ ಏನಾಗಿತ್ತು ಅದು ನಮಗೆ ಗೊತ್ತಿಲ್ಲ. ಆದರೆ ದೇವರನ್ನು ನಂಬಿದ ಮೇಲೆ ಆಕೆ ಇವತ್ತಿನ ದಿವಸ ಎಲ್ಲಿದ್ದಾಳೆ? ದೇವರ ಸಮೀಪದಲ್ಲಿ ಇದ್ದಾಳೆ. ದೇವರಲ್ಲಿ ನಿದ್ರೆ, ದೇವರನ್ನು ನಂಬಿದಂಥವ್ರು ಆ ವಾಕ್ಯ ಹೇಳುತ್ತೇನಂತೇಳಿ, ದೇವರಂತೆ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ಏನಂತೆ? ನಾಶವಾಗದೆ. ಯಾರಿಗಿಲ್ಲ ರೀ ನಾಶನ? ದೇವರನ್ನು ನಂಬಿದಂಥ ಮಕ್ಕಳಿಗೆ ನಾಶನ ಇಲ್ಲ. ಅವ್ರು ಏನಾಗ್ತಾರೆ? ನಿತ್ಯ ಜೀವಕ್ಕೆ ಪಾತ್ರರಾಗ್ತಾರೆ. ಅವ್ರನ್ನ ಮುಂದೆ ನಾವು ನೋಡ್ತೀವಿ, ಯಾಕಂದ್ರೆ ನಾವು ಕೂಡ ದೇವರನ್ನು ನಂಬಿದವರಾಗಿದ್ದೇವೆ. ಅದಕ್ಕಾಗಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಮಾನಸಾಂತರ ಹೊಂದಿರತಕ್ಕಂಥ ಮನುಷ್ಯನಾಗಿ ನೀನಿರುವಾಗ ನೀನು ತಕ್ಕ ಫಲದಿಂದ ನೀನು ಜೀವಿಸುವಂಥ ವ್ಯಕ್ತಿ ಆಗಬೇಕು. ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮಾನಸಾಂತರ ನಮ್ಮಲ್ಲಿ ಫಲವನ್ನು ಉಂಟು ಮಾಡುತ್ತೆ. ಮತ್ತು ಮಾನಸಾಂತರ ಎನ್ನುವಂಥದ್ದು ಈ ಸಮಯದಲ್ಲಿ ನೋಡೋಣ. ಇನ್ನೊಂದು ವಚನ, ಮಾರ್ಕನ ಬರೆಸುವಾರ್ತೆ 1ನೇ ಅಧ್ಯಾಯ 4ನೇ ವಚನವನ್ನು ನೋಡ್ಕೊಳ್ಳೋಣ. ಮಾರ್ಕನ ಬರೆಸುವಾರ್ತೆ 1ನೇ ಅಧ್ಯಾಯ 4ನೇ ವಚನ ಓದ್ತಿರಮ್ಮ. ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಯೋಹಾನನು ಬಂದು ಜನರಿಗೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುತ್ತಾ ಅಡವಿಯಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತಾ ಇದ್ದನು ಎಂಬುದಾಗಿ. ಹಲ್ಲೆಲೂಯಾ. ಮಾನಸಾಂತರ ಏನು ಮಾಡುತ್ತಂದರೆ ಪಾಪ ಪರಿಹಾರದ ಕಡೆಗೆ ನಮ್ಮನ್ನು ಏನು ಮಾಡುತ್ತೆ? ನಡೆಸುವಂಥದ್ದಾಗಿದೆ. ಪ್ರತಿಯೊಬ್ಬ ಮನುಷ್ಯನ ಪಾಪಗಳು ಏನಾಗಬೇಕ್ರಿ? ಪರಿಹಾರವಾಗಬೇಕು. ಪಾಪ ಪರಿಹಾರವಾಗಲಾರದಿದ್ದರೆ ನಾವು ಮೋಕ್ಷವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪಾಪಗಳು ಹಂಗೆ ಇದ್ದರೆ ನಾವೇನು ಮಾಡ್ತೀವಿ? ಯಾವುದಾದ್ರೂ ಒಂದು ವಸ್ತು ತೊಗೊಂಬಂದಿರ್ತೀವಲ್ಲ, ಆ ವಸ್ತು ಒಂದು ವೇಳೆ ಕೆಟ್ಟು ಹೋದರೆ ನಾವೇನು ಮಾಡ್ತೀವಿ? ಅದನ್ನು ಎಸಿತೀವಿ. ಹಲ್ಲೆಲೂಯಾ. ಒಂದು ವೇಳೆ ಅದು ಅಮೂಲ್ಯವಾಗಿರ್ತಕ್ಕಂಥ ವಸ್ತು ಆದರೆ, ಬಂಗಾರ ಆದರೆ ನಾವು ಎಸಿತೀವ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮನ್ನು ವಾಕ್ಯ ಏನು ಹೇಳ್ತಾ ಇದೆ? ನಮ್ಮ ನಂಬಿಕೆಯನ್ನು ವಾಕ್ಯ ಏನು ಹೇಳ್ತಾ ಇದೆ? ಬಂಗಾರ ಎಂಬುದಾಗಿ. ನಂಬಿಕೆ ಎನ್ನುವಂಥದ್ದು ಏನಾಗಿರಬೇಕು? ಬಂಗಾರವಾಗಿರಬೇಕು, ಚಿನ್ನವಾಗಿರಬೇಕು, ಕನಕವಾಗಿರಬೇಕು. ಯಾಕಂದರೆ ನಿಮ್ಮ ನಂಬಿಕೆ ಅನ್ನುವಂಥದ್ದು ದಿನ 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 ಹೆಚ್ಚಾಗ್ತಾ ಇರಬೇಕು, ಅದು ಒಳಿತಾ ಇರಬೇಕು. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ, ಪಾಪ ಪರಿಹಾರವಾಗಲಾರದೆ ಹೋದರೆ ಏನಾಗೋಕ್ಕೆ ಸಾಧ್ಯ ಇಲ್ಲ, ನಾವು ರಕ್ಷಣೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರ ಸಲುವಾಗಿ ರಕ್ತ ಸುರಿಸಲ್ಪಟ್ರೆ ಪಾಪ ಪರಿಹಾರ ಆಗುತ್ತೆ. ಯಾರ ರಕ್ತ ಸುರಿಸಲ್ಪಡಬೇಕಂತ ಹೇಳುತ್ತೆ ವಾಕ್ಯ ರೀ? ಸೃಷ್ಟಿಕರ್ತನಾದಂಥ ದೇವರು ನರ ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬರಬೇಕು. ಆತನು ಎಲ್ಲ ಮನುಷ್ಯರ ಸಲುವಾಗಿ ನಾನು ನನ್ನ ಪ್ರಾಣವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದಾತನಾಗಿರಬೇಕು. ಆತನು ಸಂಪೂರ್ಣವಾಗಿ ಹುಟ್ಟುವಾಗಲೂ ಬರುವಾಗಲೂ ಪರಿಶುದ್ಧನಾಗಿ ಬಂದಿರಬೇಕು, ಪವಿತ್ರವಾಗಿ ಬಂದಿರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ತಂದೆ ತಾಯಿಗಳ ಮೂಲಕವಾಗಿ ಹುಟ್ಟಿ ಬಂದಂಥವ್ರು. ನಮಗೆ ಲೋಕರೂಢಿಯಾಗಿ ಒಬ್ಬ ತಂದೆ ಇದ್ದಾನೆ, ಆದರೆ ದೇವರೇ ತಂದೆ. ತಂದೆ, ಆತನೇ ಅಲ್ಟಿಮೇಟ್. ಆತನನ್ನು ಉಂಟು ಮಾಡಿದವರು ಯಾರಿಲ್ಲ, ದೇವರೇ ಎಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನು ಈ ಲೋಕಕ್ಕೆ ಬರಬೇಕಾದ್ರೆ ಆತನು ಹೆಂಗೆ ಬಂದಂತ್ರಿ? ಸ್ತ್ರೀ ಸಂತಾನವಾಗಿ ಬಂದ. ನಾವೆಲ್ಲರೂ ಪುರುಷ ಸಂತಾನಿಗಳು. ಯಾರು? ಎಲ್ಲರೂ ಏನಿರ್ತಾರೆ? ಅವರ ಹೆಸರಿನ ಮುಂದೆ ತಂದೆ ಹೆಸರನ್ನು ಇಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರ ಹೆಸರಿನ ಮುಂದೆ ತಂದೆ ಹೆಸರು ಇಡ್ತಾರೆ. ಅವರ ಹುಟ್ಟಿಗೆ ಯಾರೋ ಒಬ್ಬ ತಂದೆ ಕಾರಣವಾಗಿ ಇರ್ತಾರೆ. ಆದರೆ ದೇವರು ಈ ಲೋಕಕ್ಕೆ ಬರಬೇಕಾದ್ರೆ ಆತನ ಹೆಂಗೆ ಬಂದಂತೆ? ಪರಿಶುದ್ಧಾತ್ಮನ ಮೂಲಕವಾಗಿ ಗರ್ಭ ಧರಿಸಲ್ಪಟ್ಟವನಾಗಿ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಹೊಂದಿಕೊಂಡು ಈ ಲೋಕಕ್ಕೆ ಆತನು ಹೊರಟು ಬಂದು ಪರಿಶುದ್ಧನಾಗಿ ಜೀವಿಸಿದ. ಆತನು ಎಂದೂ ಕೂಡ ಪಾಪವನ್ನು
ಮಾಡಲಿಲ್ಲ. ದೇವರಂದ್ರೆ ಯಾವ ರೀತಿಯಾಗಿರ್ಬೇಕಂತೇಳಿ ಆತನು ಸೂಚಿಸಿದಂಥ ವ್ಯಕ್ತಿಯಾಗಿ ಆತನು ಈ ಲೋಕಕ್ಕೆ ಹೊರಟು ಬಂದು ಆತನು ಎಲ್ಲ ಮನುಷ್ಯರ ಸಲುವಾಗಿ ಯಜ್ಞವಾಗಬೇಕಾದಂಥ ಕಾಲವನ್ನು ನಿರ್ಣಯ ಮಾಡಿ ಆ ಸಮಯದಲ್ಲಿ ಯಜ್ಞವಾಗಿ ಆತನ ಕಡೆಗೆ ಯಾರು ತಿರುಗಿ ನೋಡ್ತಾರೋ, ಯಾರು ಆತನನ್ನು ನಂಬುತ್ತಾರೋ ಅವರಿಗೆ ರಕ್ಷಣೆಯನ್ನು ಆತನೇನು ಮಾಡಿದಾರೆ, ಒದಗಿಸಿಕೊಟ್ಟ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಿಮ್ಮ ಪಾಪಗಳು ಪರಿಹಾರವಾಗಬೇಕಾದರೆ ನೀವು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು ಎಂಬುದಾಗಿ. ನೀವು ನಂಬಬೇಕು ಯಾರು ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಲೋಕಕ್ಕೆ ಬಂದ ಆತನು ಯಾರನ್ನು ಕೂಡ ಸಾಯಿಸಲಿಕ್ಕೆ ಆತ ಬರಲಿಲ್ಲ. ಎಲ್ಲರಿಗೋಸ್ಕರವಾಗಿ ಮರಣವನ್ನು ನಾನು ರುಚಿ ನೋಡ್ತೀನಿ, ಚಿರಂಜೀವಿ ಆಗ್ತೀನಿ ಅಂತೇಳಿ. ಚಿರಂಜೀವಿ ಅನ್ನುವಂಥದ್ದು ಯಾರ ಹೆಸರು ರೀ? ಏಸಪ್ಪನ ಹೆಸರು. ಹಲ್ಲೆಲೂಯಾ. ಅಂದರೆ ಶಾಶ್ವತವಾಗಿರುವಂಥ ದೇವರು, ಸಾವಿಲ್ಲದಂಥ ದೇವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೀವಿ ನಿತ್ಯ ನಿರಂತರವೂ ಕೂಡ ಜೀವಿಸುವಂಥ ದೇವರು ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಮಾನಸಾಂತರದ ವಿಷಯವಾಗಿ ಆ ಮಾನಸಾಂತರ ನಮ್ಮನ್ನು ಪಾಪ ಪರಿಹಾರದ ಕಡೆಗೆ ನಡೆಸುತ್ತೆ. ನಮ್ಮ ಪಾಪಗಳು ಏನಾಗಿದ್ದವು ಅವುಗಳು ಪರಿಹಾರವಾಗಬೇಕಾದರೆ ನಮ್ಮ ಮನಸ್ಸು ಮೊದಲನೇದಾಗಿ ಆ ಪಾಪಗಳಿಗೋಸ್ಕರವಾಗಿ ಪಶ್ಚಾತ್ತಾಪ ಪಡಬೇಕು. ಇಂದಿನ ಒಂದು ಜೀವಿತ, ಇಂದಿನ ಒಂದು ಸಮಯದಲ್ಲಿ, ಕಾಲಘಟ್ಟದಲ್ಲಿ ಯಾವ ರೀತಿಯಾಗಿ ಎಡಗಡೆಗೆ ಬಲಗಡೆಗೆ ಹಿಂದಕ್ಕೆ ಭಯಂಕರವಾದಂಥ ರೀತಿಯಲ್ಲಿ ಮನಸ್ಸು ಇಚ್ಛೆ ಬಂದ ಕಡೆಗೆ ಸೈತಾನನ್ನು ತಿರುಗಾಡಿಸಿದಾನೋ ಅವೆಲ್ಲವುಗಳನ್ನು ನಾವೇನು ಮಾಡಬೇಕು, ದೇವರ ಮುಂದೆ ಒಪ್ಪಿಕೊಂಡು ಅವುಗಳನ್ನು ನಾವು ಬಿಟ್ಟಾದ ಮೇಲೆ ನಾವು ಪರಿಶುದ್ಧಾತ್ಮ ಪ್ರೇರೇಪಣೆಯಿಂದ ಸಂಪೂರ್ಣವಾಗಿ ನಾವೇನಾಗಬೇಕು ರೀ, ದೇವರ ಹತ್ರ ಪಾಪ ಪರಿಹಾರವನ್ನು ಹೊಂದುವವರಾಗಬೇಕು. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅದಕ್ಕಾಗಿ ದೇವ್ರ ವಾಕ್ಯ ನಮ್ಮ ಸಂಗಡ ಮಾತಾಡ್ತಾ ಇದೆ. ಏನಂತೇಳಂತಂದರೆ, ನಮ್ಮ ಪಾಪ ಪರಿಹಾರವಾಗುವುದಕ್ಕೆ ಮಾನಸಾಂತರ ಎನ್ನುವಂಥದ್ದು ಏನು ಮಾಡುತ್ತೆ ರೀ, ನಡೆಸುತ್ತೆ. ಪ್ರೇರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಒಂದು ನಿಯಮವಾಗಿ ಯೆಶಾಯನ ಗ್ರಂಥದಲ್ಲಿ ಬರೆದಿರ್ತಕ್ಕಂಥ ಒಂದು ಮಾತಾಗಿ ಆ ಒಂದು ಕಾರ್ಯ ನಮಗೇನು ಮಾಡ್ತಾ ಇದೆ, ತಿಳಿಸ್ತಾ ಇದೆ. ಪ್ರೇರ ನಾವು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ನಮ್ಮ ಪಾಪಗಳು ಏನಾಗುತ್ತೆ, ಪರಿಹಾರವಾಗುತ್ತೆ. ಯಾರ ಕಡೆಗೆ ರೀ? ದೇವರ ಕಡೆಗೆ. ದೇವರು ಯಾರು ಅಂತೇಳಿ ಇವತ್ತಿನ ದಿವಸದಲ್ಲಿ ಜನರು ಏನು ಮಾಡ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ. ಅನೇಕ ಆಲೋಚನೆಗಳು, ಅನೇಕವಾಗಿರ್ತಕ್ಕಂಥ ಮೌಢ್ಯತೆಗಳು, ಅನೇಕವಾಗಿರ್ತಕ್ಕಂಥ ಭಯಂಕರವಾದಂಥ ಸ್ಥಿತಿಗತಿಗಳಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ನಿಜವಾದಂಥ ಮೌಲ್ಯ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರದು ಎನ್ನುವಂಥ ಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ತಂದೆ ಯಾರು, ಸೃಷ್ಟಿಯನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು ಯಾರು ಎಂಬುದಾಗಿ ಗ್ರಹಿಸಿಕೊಳ್ಳಲಾರದೆ ಅವರು ಏನು ಮಾಡ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ. ಪ್ರಿಯ ಅದಕ್ಕಾಗಿ ಮಾನಸಾಂತರ ಎನ್ನುವಂಥದ್ದು ಏನು ಮಾಡುತ್ತೆ ಅಂದರೆ ನಮಗೆ ಪಾಪ ಪರಿಹಾರದ ಕಡೆಗೆ ಇದು ಏನು ಮಾಡುತ್ತೆ, ನಡೆಸುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಈ ಒಂದು ಸಂಗತಿಗಳನ್ನು ನಾವು ನೆನಪಲ್ಲಿಟ್ಕೊಳ್ಳೋಣ. ಮುಂದಿನ ವಾರ ಇನ್ನೂ ಅನೇಕ ಈ ಮಾನಸಾಂತರದ ಕುರಿತಾಗಿ ನಾವು ನೋಡುವವರಾಗೋಣ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾ ಇದೆ, ಸಹೋದರ ಸಹೋದರಿ, ನೀನು ಮಾನಸಾಂತರ ಹೊಂದಿದಾಗ ನಿನ್ನಲ್ಲಿ ತಕ್ಕ ಫಲಗಳು, ನೀನು ಮಾನಸಾಂತರ ಹೊಂದಿದಾಗ ನಿನ್ನಲ್ಲಿ ಪಾಪ ಪರಿಹಾರವಾಗಬೇಕು ಎನ್ನುವಂಥ ಒಂದು ಮನಸ್ಥಿತಿ ಎನ್ನುವಂಥದ್ದು ಕಾಣಸಿಗುತ್ತೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಾನಸಾಂತರದ ಮಹತ್ವವುಳ್ಳಂಥ ಒಂದು ಜೀವಿತ ಏನಾಗಿದೆ ಎಂಬುದಾಗಿ, ಅದು ದೀನತೆಯ ಕಡೆಗೆ ನಮ್ಮನ್ನು ನಡೆಸುವಂಥದ್ದು, ಕೇಡನ್ನು ದೂರ ಮಾಡುವಂಥದ್ದು, ಹೊಸದಾದಂಥ ಜೀವಿತವನ್ನು ಕೊಡುವಂಥದ್ದು. ಮಾನಸಾಂತರ ನಮ್ಮ ಒಂದು ಬಾಳಿನಲ್ಲಿ ಎಲ್ಲ ವಿಧದಲ್ಲಿ ಬಿಡುಗಡೆಯನ್ನು ತರುವಂಥದ್ದಾಗಿ, ಫಲಗಳನ್ನು ನಮ್ಮಲ್ಲಿ ಕಾಣಿಸುವಂಥ ಸ್ಥಿತಿಯನ್ನು ಮಾಡುವಂಥದ್ದಾಗಿ, ನಾವು ಪಾಪ ಪರಿಹಾರವನ್ನು ಹೊಂದಿಕೊಳ್ಳುವುದರ ಕಡೆಗೆ ನಮ್ಮನ್ನು ನಡೆಸುವಂಥದ್ದಾಗಿ ಅದು ಇದೆ. ಪ್ರೇರಿ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಮಹಾಪರಿಶುದ್ಧರಾದ ಮಹಾದೇವರೇ, ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ಸಹಾಯ ಮಾಡಿ ನಡೆಸಪ್ಪ. ಎಲ್ಲ ವಿಧದಲ್ಲಿ ಬಿಡುಗಡೆ ಕೊಡು ಸ್ವಾಮಿ. ನಾವು ನಿನ್ನ ಮಕ್ಕಳು ಎಂಬುದಾಗಿ ಕರ್ತನೆ, ನೀನು ನಮ್ಮನ್ನು ಆರಿಸಿ ಲೋಕದಲ್ಲಿ ಇರುವಂಥ ಎಷ್ಟೋ ಜನರ ಮಧ್ಯದಲ್ಲಿ ಸ್ವಾಮಿ ನೀನು ತೆಗೆದುಕೊಂಡಿದೆಯಪ್ಪ. ನಾವು ನಿಮಗೇ ಸ್ವಂತ ಸ್ವಾಮಿ, ಬೇರೆ ಯಾರಿಗೂ ಕೂಡ ಅಲ್ಲಪ್ಪ. ನೀನು ನಮ್ಮನ್ನು ಸ್ವಾಮಿ ರಕ್ಷಿಸಲಿಕ್ಕೆ ನಿನ್ನ ಸ್ವಪ್ರಾಣವನ್ನು ನೀನು ಅರ್ಪಿಸಿ ಬಲಿದಾನವಾಗಿ ನಿನ್ನ ದೇಹವನ್ನು ದಾರೆ ಎರೆದು ರಕ್ತದ ಕೊನೆಯ ಹನಿಯನ್ನು ಸುರಿಸಿ ನಮ್ಮನ್ನು ನೀನು ಕೊಂಡುಕೊಂಡಿದೆಯಲ್ಲಪ್ಪ. ಎಷ್ಟು ಒಳ್ಳೆ ದೇವರು ನೀನು ಸ್ವಾಮಿ. ಎಷ್ಟು ರೀತಿಯಾಗಿ ನೀನು ನಮ್ಮನ್ನು ನಿಸ್ವಾರ್ಥವಾಗಿ ನೀನು ಪ್ರೀತಿಸಿದೆಯಪ್ಪ. ಮನುಷ್ಯರಾದರೂ ಸ್ವಾರ್ಥ ಜೀವಿಗಳು, ಸ್ವಾರ್ಥ ಚಿಂತಕರಾಗಿ ಪ್ರೀತಿಸುವಂಥವರಪ್ಪ. ಆದರೆ ನೀನು ನಿಸ್ವಾರ್ಥವಾಗಿ ನಮ್ಮನ್ನು ಸ್ವಾಮಿ
ದೈವಿಕವಾದಂಥ ಪ್ರೀತಿಯನ್ನು ತೋರಿಸಿದೆಯಪ್ಪ. ನಿನಗೆ ಅನಂತ ಸ್ತೋತ್ರಗಳಯ್ಯ. ಕರ್ತನೆ, ವಿಶೇಷವಾಗಿ ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ಸಹಾಯ ಮಾಡಿ ನಡೆಸಪ್ಪ. ಇವರು ಬದಲಾವಣೆಯಾಗಿ ನಿನ್ನ ಮಕ್ಕಳಾಗಿ ಸ್ಥಿರವಾಗಿ ನಡೆಯುವಂತೆ, ಪಾಪದ ಕಡೆಗೆ ಹೋಗಲಾರದ ಹಾಗೆ, ಆ ಪಾಪ ಎನ್ನುವಂಥ ವಿಷದ ಬೇರು ಇವರಲ್ಲಿ ಯಾರಲ್ಲಿಯೂ ಕೂಡ ಇರಲಾರದ ಹಾಗೆ ಸಂಪೂರ್ಣವಾಗಿ ನಿನಗೆ ಒಳಗಾಗಿ ಜೀವಿಸುವ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸಿ, ನೀನು ನಮಗೋಸ್ಕರವಾಗಿ ಮುಂದೆ ಸಿದ್ಧ ಮಾಡಿ ಇಟ್ಟಿರ್ತಕ್ಕಂಥ ಬಹುಮಾನಗಳನ್ನು ನಾವು, ಕಿರೀಟಗಳನ್ನು ನಾವು ಹೊಂದಿಕೊಳ್ಳುವ ಹಾಗೆ ಅರ್ಹತೆ ಉಳ್ಳ ಭಕ್ತಿಯನ್ನು ಮಾಡಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಿ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನಡೆಸಲಿಕ್ಕೆ, ಅಲಂಕರಿಸಕ್ಕೆ, ಬಲಪಡಿಸಲಿಕ್ಕೆ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘ, ಪ್ರಪಂಚದ ಎಲ್ಲ ಮನುಷ್ಯರ ಸಂಘದಲ್ಲೂ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್.